ಇವತ್ತು ಸಿದ್ದರಾಮಯ್ಯರ ರಾಜೀನಾಮೆ ನೀಡ್ತಿದ್ದಾರೆ. ಅದಕ್ಕೆ ಈ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೂ ಬೇಸರವಾಗಿದೆ. ಯಾಕೆಂದ್ರೆ 2013ರಿಂದ 2018 ತನಕ ರಾಜ್ಯದಲ್ಲಿ ಕಾಂಗ್ರೆಸ್ ತರೋದಕ್ಕೆ ಸಿದ್ದರಾಮಯ್ಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗೂ 23 ಈ ರಾಜ್ಯ ಕಾಂಗ್ರೆಸ್ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರ ತರೋದಕ್ಕೆ ಐಂದ ವರ್ಗವನ್ನ ಒಗ್ಗೂಡಿಸ್ಕೊಂಡು ಗ್ಯಾರಂಟಿ ಯೋಜನೆ ಮುಖಾಂತರ ಸಿದ್ದರಾಮಯ್ಯರು 23 ಸರ್ಕಾರನ ಕಾಂಗ್ರೆಸ್ ಸರ್ಕಾರ ತಗೊಂಡ್ಬಂದಿದ್ದಾರೆ. ಆಮೇಲೆ 23ರಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಅತಿ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯರಿಗಿತ್ತು. 23 ಚುನಾವಣೆಯಲ್ಲಿ ಶಾಸಕರ ಬೆಂಬಲ ಕೇಳಿದಾಗ 23ರಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲ ಪಡೆದಂತ ಸಿದ್ದರಾಮಯ್ಯರು ಗ್ಯಾರಂಟಿ ಮುಖಾಂತರ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ತಗೊಂಡ್ಬಂದಿದ್ದಾರೆ. ಅವ್ರನ್ನ 5 ವರ್ಷಗಳ ಮುಂದುವರೆಗೆ ಬಿಡಿ ಅಂತ ನಮ್ಮ ಈ ಎಲ್ಲಾ ಹಿಂದುಳಿದ ವರ್ಗದವರು ಹಾಗೂ ಕನಕ ಯುವ ಸೇನೆ, ಹೊಳೆಹೊನ್ನೂರು ಭಾಗದವರು ಎಲ್ಲರೂ ಒಂದು ಮೆಮೊಂಡ್ ಕೊಡ್ತಿದ್ವಿ. ಯಾವುದೇ ಒಂದು ಕಪ್ಪಿ ಚುಕ್ಕು ಇಲ್ಲದೆ 5 ವರ್ಷಗಳ ಅಧಿಕಾರ ಮುಗಿಸಿ ಮತ್ತೆ ಪುನಃ ಐಂದ ವರ್ಗನ ಒಗ್ಗೂಡಿಸಿ 5 ಗ್ಯಾರಂಟಿ ಯೋಜನೆ ಮುಖಾಂತರ ಈ ರಾಜ್ಯಕ್ಕೆ ಕಾಂಗ್ರೆಸ್ ಅಧಿಕಾರ ತರಕ್ಕೆ ಅತಿ ಹೆಚ್ಚು ಶ್ರಮ ಪಟ್ಟಂತವ್ರು ಮೊನ್ನೆ ಸಿದ್ದರಾಮಯ್ಯನವರು ಐಂದ ವರ್ಗದ ನಾಯಕರು. ಇವತ್ತು ಐಂದ ವರ್ಗನ ರಾಜ್ಯದಲ್ಲಿ ಒಗ್ಗೂಡಿಸಿ ಯಾವುದೇ ಒಂದು ಕಪ್ಪಿ ಚುಕ್ಕಿ ಇಲ್ದಂಗೆ ಇವತ್ತು ಐಂದ ವರ್ಗನ ಒಗ್ಗೂಡಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. 5 ಗ್ಯಾರಂಟಿ ಯೋಜನೆ ಮುಖಾಂತರ ಯಶಸ್ವಿ ಸರ್ಕಾರ ನಡೆದಿದೆ. ಆದ ಕಾರಣ ದಯವಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನ 5 ವರ್ಷಗಳ ಕಾಲ ಮುಂದುವರಿಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈಗ ಒತ್ತಾಯ ಪೂರ್ವಕವಾಗಿ ಅವ್ರ ಹೈಕಮಾಂಡ್ ಹೇಳಿದ್ದಾರೆ ರಾಜೀನಾಮೆ ಕೊಡಿ ಅಂತ. ಆರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯರು. 5 ವರ್ಗ ದುಡ್ಡಿದ್ದಾರೆ. ಪಂಚ ಯೋಜನೆ ಮುಖಾಂತರ ಸರ್ಕಾರ ತಂದಿದ್ದಾರೆ. 13-16ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸರ್ಕಾರ ತರೋದ್ರಲ್ಲಿ. ಆಮೇಲೆ 23ರಲ್ಲಿ ಚುನಾವಣೆ ನಡೆದಾಗ ಅತಿ ಹೆಚ್ಚು ಮತ ಪಡೆದಂತವ್ರು MLA ಸಿದ್ದರಾಮಯ್ಯನವರು. ಸುರೇಶ್ KR ಅಂತ ಕನಕ ಯುವ ಸೇನೆ ಇದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಾಯಕತ್ವ ಅಲ್ಲ, 5 ವರ್ಷ ಮುಂದುವರಿತೀವಿ ಅಂತ ಮುಂದೆ ಸರ್ಕಾರ ತರಲಿ. ಮುಂದೆ ಸರ್ಕಾರ ತರೋದಕ್ಕೆ ಸಿದ್ದರಾಮಯ್ಯಗೂ ಶಕ್ತಿ ಆಗ್ಬೇಕು ಎಲ್ಲರೂ. ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಸಿದ್ದರಾಮಯ್ಯ ಇದಾರೆ ಅಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ 100% ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಇವತ್ತು ನಮಗೆ ಏನು ಸಿದ್ದರಾಮಯ್ಯನವರು ಬಲವಂತಾಗಿ ಅವ್ರಿಗೆ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ. ಅವ್ರ ಮನಸ್ಪೂರ್ವಕವಾಗಿ ಕೊಡ್ತಾ ಇಲ್ಲ. ಇದನ್ನ ನಮ್ಮ ದೇಶದ ಏನು ನಾಯಕರಿದಾರೋ ಇವತ್ತು ಕರ್ನಾಟಕದಲ್ಲಿ ಅವ್ರಿಗೆ ಏನ್ ರಾಜೀನಾಮೆ ಕೊಡ್ಸಿದ್ರು ಇನ್ನು ಮುಂದೆ ಕಾಂಗ್ರೆಸ್ ಇಲ್ಲಿ ನಿರ್ನಾಮ ಆಯ್ತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಮ್ ಸಿದ್ದರಾಮಯ್ಯ ಮಾಡಿದಾರಲ್ಲ ಇವತ್ತು ಪಂಚವಾರ್ಷಿಕ ಯೋಜನೆಗಳು. ಇವತ್ತು ಬಡವ್ರ ಹೆಣ್ಮಕ್ಳು ಬಸ್ಸಿಗೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿಸಿದ್ದಾರೆ. ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿ ಮಾಡಿದಂತ ಯೋಜನೆ ಇವತ್ತು ಸೊಸೈಟಿ ಒಳಗಡೆ ಏನಾರ ತಿಂಗಳಿಗೆ ಒಬ್ರಿಗೆ 10 kg ಅಕ್ಕಿ ಕೊಡ್ತಾರೆ ಅಂದ್ರೆ ನಮ್ಮ ಅಣ್ಣ ಸಿದ್ದರಾಮಯ್ಯ. ಇವತ್ತು ನಮ್ಮ ಕನ್ನಡಿಗರಿಗೆ ಎಲ್ಲ ಕೂಡ ಕನ್ನಡ ಉಳಿಸಿ ನಾಡು ಬೆಳೆಸಿ ಅಂತ ಏನ್ ಮಾಡಿದ್ರ ಇವತ್ತು ನಮ್ಮ ಕನ್ನಡ ಸಿದ್ದರಾಮಯ್ಯನವರು. ಮತ್ತು ತಿಂಗಳ ಏನು ಎಲ್ಲರಿಗೂ 2-2 ಸಾವಿರ ಏನ್ ಕೊಡ್ತಾ ಇದಾರೋ ಅದನ್ನೆಲ್ಲ ಕೊಡ್ತಾ ಬಂದಿದ್ದಾರೆ. ಆಸ್ಪತ್ರೆ ಆಗಿರ್ಬೋದು, ಶಾದಿ ಭಾಗ ಆಗಿರ್ಬೋದು, ಎಲ್ಲದೂ ಕೂಡ ಮಾಡಿದ್ದಾರೆ. ಕೆಲವೊಂದು ಇನ್ನೂ ಕೂಡ ತುಂಬಾ ಅವ್ರು ಇದರಲ್ಲಿ ನಿರ್ಣಯ ತಗೊಂಡಿದ್ರು. ಅದ್ಯಾವುದು ಕೂಡ ಅವ್ರಿಗೆ ಕೆಲಸ ಮಾಡಕ್ ಬಿಡದೆ ಬಲವಂತ ಇವತ್ತು ರಾಜೀನಾಮೆ ಕೊಡಿಸ್ತಾರೆ. ಇವತ್ತು ನಾವೆಲ್ಲ ಶಿವಮೊಗ್ಗದಲ್ಲಿ ಸೇರ್ಬಿಟ್ಟು ರಾಜೀನಾಮೆ ಕೊಡಬಾರ್ದು ಅಂತಂದು ಇವತ್ತು ನಾವು ಉಗ್ರವಾದ ಹೋರಾಟ ಮಾಡಿ ಟೈರ್ ಬೆಂಕಿ ಹಚ್ಚಿ ಇವತ್ತು ನಾವು ಅವ್ರಿಗೆ ಇನ್ನೂ ಕೂಡ ನಾವು ಹೇಳ್ತಾ ಇದೀವಿ ಅವರೇ ಸಿದ್ದರಾಮಯ್ಯನವರು ಮುಂದರಿಬೇಕು ಅಂತ ನಮ್ಮೆಲ್ಲರ ಆಗಮನ ಭಾಷೆಗಳು. ವಾಟಾಳ್ ಮಂಜುನಾಥ್ ಅಂದ್ರೆ ಟಗರು ಅಂದ್ರೆ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವತ್ತು ನಮ್ ಸಿದ್ದರಾಮಯ್ಯನವರು ಟಗರು ಬಲಿ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೋಸ್ಕರ ನೀವು ಟಗರು ತಗೊಂಬಂದ್ ಪ್ರಚಾರ ಮಾಡ್ತಾ ಇದೀವಿ. ಇವತ್ತು ಅನ್ಯಾಯ ನಿಜವಾಗ್ಲೂ ನಮ್ಗೆ ಇವತ್ತು ಅನ್ಯಾಯ ಆಗಂತ ಸದ್ಯತೆ. ಇವತ್ತು ನಮ್ ಕುರುಬರು ಜನಾಂಗ ಅವ್ರು ನಮ್ ಕುರುಬರಿಗೋಸ್ಕರ ಏನು ಮಾಡಿಲ್ಲ. ಆದ್ರೆ ನಮ್ಮಪ್ಪ ಕುರುಬ ಹಿಂದುಳಿದ ನಾಯಕ ಇವತ್ತೇನಾದ್ರು ಇದ್ದ ಅಂದ್ರೆ ಸಿದ್ದರಾಮಯ್ಯ ಮುಂದೆ ಯಾವಾಗ್ಲೂ ಬರಕ್ಕೂ ಬಿಡಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್.